ಮೂವಿ ಸ್ಟಾರ್ಟಿಂಗ್ ನಲ್ಲಿ ಅರ್ಜುನ ತೋರಿಸ್ತಾರೆ. ಈತ ಸೋಫಾ ಮೇಲೆ ಮಲ್ಕೊಂಡಿರ್ತಾನೆ. ಆಗ ಅಲ್ಲಿ ಅವನ ಮಗ ಆದಿತ್ಯ ಬರ್ತಾನೆ. ಅರ್ಜುನ್ ಒಬ್ಬ ಕ್ರಿಕೆಟರ್ ಆಗಿರ್ತಾನೆ. ಈತ ಇಂಡಿಯನ್ ಟೀಮ್ ಅಲ್ಲಿ ಆಡ್ತಿರ್ತಾನೆ. ಆದ್ರೆ ಕಳೆದ 2 ವರ್ಷಗಳಿಂದ ಅರ್ಜುನ್ ಪರ್ಫಾರ್ಮೆನ್ಸ್ ಅಷ್ಟೇನು ಚೆನ್ನಾಗಿರಲ್ಲ. ಅವನ ಫಾರ್ಮ್ ಹೋಗಿರುತ್ತೆ. ಅರ್ಜುನ್ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಆಡೋಕೆ ಬಿಡ್ತಾರೋ ಇಲ್ಲೋ ಅಂತ ಯೋಚನೆ ಮಾಡ್ತಿರ್ತಾನೆ. ಅರ್ಜುನ್ ಮಗ ತನ್ನ ತಂದೆಯಂತೆ ಕ್ರಿಕೆಟರ್ ಆಗ್ಬೇಕು ಅನ್ಕೊಂಡಿರ್ತಾನೆ. ಆದ್ರೆ ಅರ್ಜುನ್ ಅವನ ಕಡೆ ಅಷ್ಟೇನು ಗಮನ ಕೊಡ್ತಿರಲ್ಲ. ಈಗ ಅರ್ಜುನ್ ಫ್ಯಾಮಿಲಿನ ತೋರಿಸ್ತಾರೆ. ಇದರಲ್ಲಿ ಅರ್ಜುನ್ ತಂದೆ ವೈಫ್ ಪದ್ಮಾ ಮತ್ತು ಮಗ ಆದಿತ್ಯ ಇರ್ತಾರೆ. ಇನ್ನೊಂದು ಕಡೆ ನಮಗೆ ಕುಮುದಾ ಮತ್ತು ಸರ್ವನನ್ ಎಂಬ ಕಪಲ್ಸ್ ನ ತೋರಿಸ್ತಾರೆ. ಇಲ್ಲಿ ಕುಮುದಾ ತನ್ನ ಗಂಡನ ಮೇಲೆ ಕೋಪ ಮಾಡ್ತಿರ್ತಾಳೆ. ಏಕೆಂದರೆ ಕುಮುದಾಗೆ ಮಕ್ಕಳಾಗ್ತಿರಲ್ಲ. ಅದಕ್ಕೆ ಆಕೆ IVF ಮೂಲಕ ಮಕ್ಕಳು ಮಾಡ್ಕೋಬೇಕು ಅನ್ಕೊಂಡಿರ್ತಾಳೆ. ಆದ್ರೆ ಸರ್ವನನ್ ಹಾಸ್ಪಿಟಲ್ಗೆ ಬಂದಿರಲ್ಲ. ಇಲ್ಲಿ ಸರ್ವನನ್ ಹೇಗೋ ಮುಕುಂದಾಗೆ ಸ್ವಾರಿ ಕೇಳಿ ಈವ್ನಿಂಗ್ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳ್ತಾನೆ. ಆಗ ಅಲ್ಲಿ ಸರ್ವನನ್ ಫ್ರೆಂಡ್ ಬರ್ತಾನೆ. ಕುಮುದಾ ಅವನಿಗೆ ಬಾಕ್ಸ್ ಅಲ್ಲಿ ಇಡ್ಲಿ ಇದೆ, ನಾಷ್ಟ ಮಾಡಿ ಹೋಗು ಅಂತ ಹೇಳ್ತಾಳೆ. ಆಮೇಲೆ ಕುಮುದಾ ಅಲ್ಲಿಂದ ಸ್ಕೂಲ್ಗೆ ಬರ್ತಾಳೆ. ಯಾಕಂದ್ರೆ ಕುಮುದಾ ಟೀಚರ್ ಆಗಿರ್ತಾಳೆ. ಇಲ್ಲಿ ಕುಮುದಾ ವರ್ಕ್ ಮಾಡ್ತಿದ್ದ ಸ್ಕೂಲಲ್ಲಿ ಅರ್ಜುನ್ ಮಗ ಆದಿತ್ಯ ಸಹ ಓದ್ತಿರ್ತಾನೆ. ಇಲ್ಲಿ ಆದಿತ್ಯ ಕ್ರಿಕೆಟ್ ಆಡ್ತಿರ್ತಾನೆ. ಆದ್ರೆ ಅವನು ರನ್ ಮಾಡದೆ ಔಟ್ ಆಗ್ತಾನೆ. ಆಗ ಟೀಮಲ್ಲಿದ್ದ ಹುಡುಗರು ನೀನು ನಿನ್ನ ತಂದೆಯಂತೆ ಸರಿಯಾಗಿ ಆಡದೆ ಔಟ್ ಆಗ್ತಿದ್ದೀಯಾ ಅಂತ ಚುಡಾಯಿಸ್ತಾರೆ. ಆಗ ಕುಮುದಾ ಆದಿತ್ಯಗೆ ಪರವಾಗಿಲ್ಲ, ಇನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ನೀನು ಚೆನ್ನಾಗಿ ಆಡ್ಬಹುದು ಅಂತ ಹೇಳ್ತಾಳೆ. ಇದನ್ನೆಲ್ಲ ಅರ್ಜುನ್ ಕೂಡ ನೋಡ್ತಾನೆ. ಅವನು ಆದಿತ್ಯನ ಮನೆಗೆ ಕರ್ಕೊಂಡು ಹೋಗೋಕೆ ಬಂದಿರ್ತಾನೆ. ಆದಿತ್ಯ ಔಟ್ ಆಗಿದ್ದನ್ನು ನೋಡಿ ಅರ್ಜುನ್ ಆದಿ ಮೇಲೆ ಕೋಪ ಮಾಡ್ಕೋತಾನೆ. ಇಲ್ಲಿ ಕುಮುದಾ ಅರ್ಜುನ್ನ ನೋಡ್ತಾಳೆ. ಏಕೆಂದರೆ ಅರ್ಜುನ್ ಮತ್ತು ಕುಮುದಾ ಒಂದೇ ಸ್ಕೂಲಲ್ಲಿ ಓದಿರ್ತಾರೆ. ಆದ್ರೆ ಅರ್ಜುನ್ ಆಕೆಯನ್ನ ಗುರುತು ಹಿಡಿಯದೆ ಅಲ್ಲಿಂದ ಹೋಗ್ಬಿಡ್ತಾನೆ. ಈ ಕಡೆ ಸರ್ವನನ್ ತನ್ನ ಫ್ರೆಂಡ್ ಮಣಿ ಜೊತೆ ಮಾತಾಡ್ತಾ ಈ ಪ್ರಾಜೆಕ್ಟ್ಗಾಗಿ ಹೊಸ ಇನ್ವೆಸ್ಟರ್ನ ಹುಡುಕ್ಬೇಕು ಅಂತ ಹೇಳ್ತಾನೆ. ಏಕೆಂದರೆ ಸರ್ವನನ್ ಒಬ್ಬ ಸೈಂಟಿಸ್ಟ್ ಆಗಿರ್ತಾನೆ. ಈತ ಹೈಡ್ರೋಫಿಲ್ ಇಂಜಿನ್ ಮಾಡಬೇಕು ಅನ್ಕೊಂಡಿರ್ತಾನೆ. ಇದರಿಂದ ಪೆಟ್ರೋಲ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದಲ್ಲದೆ ಸರ್ವನ್ಗೆ ಇದ್ದ ಫೈನಾನ್ಷಿಯಲ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಅವರು ಮಾತನಾಡುತ್ತಿರುವಾಗ ಕುಟ್ಟಿ ಅನ್ನೋ ವ್ಯಕ್ತಿ ಸರ್ವನನ್ ಮತ್ತು ಅವನ ಫ್ರೆಂಡ್ ನ ತನ್ನ ಆಫೀಸ್ಗೆ ಕರೀತಾನೆ. ಸರ್ವನನ್ ಇವನಿಂದ ತನ್ನ ಪ್ರಾಜೆಕ್ಟ್ಗಾಗಿ 50 ಲಕ್ಷ ಲೋನ್ ತಗೊಂಡಿರ್ತಾನೆ. ಅದಲ್ಲದೆ ಸರ್ವನನ್ ಮಾವ ಅಂದರೆ ಕುಮುದಾ ತಂದೆ ಬದುಕಿದ್ದಾಗ ಸರ್ವನನ್ಗೆ ಒಂದು ಕ್ಯಾಂಟೀನ್ ನ ಓಪನ್ ಮಾಡಿ ಕೊಟ್ಟಿರ್ತಾನೆ. ಆದ್ರೆ ಸರ್ವನನ್ ಅದನ್ನ ಮಾರಿರ್ತಾನೆ. ಆದ್ರೆ ಇದು ಕುಮುದಾಗೆ ಗೊತ್ತಿರಲ್ಲ. ಇಲ್ಲಿ ಕುಟ್ಟಿ ಸರ್ವನನ್ಗೆ ನೀನು ಬೇಗ ಸಾಲ ತೀರಿಸು, ಇಲ್ಲ ನಿನ್ನ ಮನೆ ಪೇಪರ್ಸ್ ನ ತಂದು ಕೊಡು ಅಂತ ಹೇಳ್ತಾನೆ. ಸರ್ವನನ್ ಸ್ವಲ್ಪ ಟೈಮ್ ಕೊಡು, ಎಲ್ಲ ತೀರಿಸ್ತೀನಿ ಅಂತ ಹೇಳ್ತಾನೆ. ಈಗ ಸರ್ವನನ್ ಒಬ್ಬ ಇನ್ವೆಸ್ಟರ್ ಹತ್ರ ತನ್ನ ಪ್ರಾಜೆಕ್ಟ್ ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಇನ್ವೆಸ್ಟರ್ಗೆ ಸರ್ವನನ್ ಪ್ರಾಜೆಕ್ಟ್ ಇಷ್ಟ ಆಗುತ್ತೆ. ಅವರು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಈ ಮೀಟಿನಿಂದಾಗಿ ಸರ್ವನನ್ ಕುಮುದಾ ಜೊತೆ ಹಾಸ್ಪಿಟಲ್ಗೆ ಹೋಗೋಕ್ಕಾಗಲ್ಲ. ಈ ಕಡೆ ಕುಮುದಾ ಹಾಸ್ಪಿಟಲ್ಗೆ ಬರ್ತಾಳೆ. ಇಲ್ಲಿ ಡಾಕ್ಟರ್ ಕುಮುದಾಗೆ ನೀನು ಪ್ರೆಗ್ನೆಂಟ್ ಆಗೋ ಪ್ರೊಸೆಸ್ ಸ್ಟಾರ್ಟ್ ಮಾಡಬಹುದು, ಟ್ರೀಟ್ಮೆಂಟ್ ಕೆಲಸ ಮಾಡಿದೆ ಅಂತ ಹೇಳ್ತಾಳೆ. ಆಗ ಕುಮುದಾ ತುಂಬಾ ಖುಷಿ ಆಗ್ತಾಳೆ. ಆಗ ಡಾಕ್ಟರ್ ಟ್ರೀಟ್ಮೆಂಟ್ಗೆ 5 ಲಕ್ಷ ಕಟ್ಟಬೇಕು ಅಂತ ಹೇಳ್ತಾಳೆ. ಆಗ ಕುಮುದಾ ನೆಕ್ಸ್ಟ್ ವೀಕ್ ಕಟ್ತೀನಿ ಅಂತ ಹೇಳ್ತಾಳೆ. ಕುಮುದಾ ಮನೆಗೆ ಬಂದಾಗ ಅಲ್ಲಿ ಸರ್ವನನ್ ಇರ್ತಾನೆ. ಸರ್ವನನ್ನ ನೋಡಿ ಕುಮುದಾ ಕೋಪ ಮಾಡ್ತಾಳೆ. ಏಕೆಂದ್ರೆ ಆತ ಹಾಸ್ಪಿಟಲ್ಗೆ ಬಂದಿರೋದಿಲ್ಲ. ಆದ್ರೆ ಸರ್ವನನ್ ಹೇಗೋ ರಂಸಿ ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಏನಂದ್ರು ಅಂತ ಕೇಳ್ತಾನೆ. ಆಗ ಕುಮುದಾ ಎಲ್ಲ ಓಕೆ ಇದೆ ಅಂದ್ರು, ಟ್ರೀಟ್ಮೆಂಟ್ಗೆ 5 ಲಕ್ಷ ಕಟ್ಟಬೇಕು, ಹಣ ರೆಡಿ ಮಾಡು ಅಂತ ಹೇಳ್ತಾಳೆ. ಏಕೆಂದರೆ ಕುಮುದಾಗೆ ಕ್ಯಾಂಟೀನ್ ಕ್ಲೋಸ್ ಆದ ವಿಷಯ ಗೊತ್ತಿರಲ್ಲ. ಅದಕ್ಕೆ ಕುಮುದಾ ಸರ್ವನ ಹತ್ರ ದುಡ್ಡಿದೆ ಅನ್ಕೋತಾಳೆ. ಈಗ ಅರ್ಜುನ್ನ ತೋರಿಸ್ತಾರೆ. ಕ್ರಿಕೆಟ್ ಬೋರ್ಡ್ ಅರ್ಜುನ್ನ ಕರೆದು ಕಳೆದ 2 ವರ್ಷಗಳಿಂದ ನಿನ್ನ ಪರ್ಫಾರ್ಮೆನ್ಸ್ ಸರಿ ಇಲ್ಲ, ನೀನು ಈ ಬಾರಿ ಟೆಸ್ಟ್ ಮ್ಯಾಚ್ ಅಲ್ಲಿ ಆಡೋದು ಬೇಡ ಅಂತ ಹೇಳ್ತಾರೆ. ಆದ್ರೆ ಅರ್ಜುನ್ ತುಂಬಾ ವರ್ಷಗಳಿಂದ ನಾನು ಇಂಡಿಯನ್ ಟೀಮ್ಗಾಗಿ ಆಡ್ತಿದ್ದೀನಿ, ಅಷ್ಟು ಈಸಿಯಾಗಿ ನೀವು ನನ್ನ ತೆಗೆಯೋ ಹಾಗಿಲ್ಲ ಅಂತ ಹೇಳ್ತಾನೆ. ಆಗ ಅರ್ಜುನ್ ಕೋಚ್ ನಿನ್ನ ಫಾರ್ಮ್ ಎಲ್ಲ ಹೋಗಿದೆ, ಈ ಟೈಮಲ್ಲಿ ನೀನು ರಿಟೈರ್ಮೆಂಟ್ ತಗೊಳೋದು ಉತ್ತಮ ಅಂತ ಹೇಳ್ತಾನೆ. ಆದ್ರೆ ಅರ್ಜುನ್ಗೆ ಅದು ಇಷ್ಟ ಇರಲ್ಲ. ಅವನು ಕೋಪದಲ್ಲಿ ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಅರ್ಜುನ್ ತನ್ನ ರಿಟೈರ್ಮೆಂಟ್ ವಿಷಯ ಮೀಡಿಯಾದಲ್ಲಿ ಲೀಕ್ ಮಾಡ್ತಾನೆ. ಇದರಿಂದ ಇದು ದೊಡ್ಡ ನ್ಯೂಸ್ ಆಗುತ್ತೆ. ಅರ್ಜುನ್ ಫ್ಯಾನ್ಸ್ ತುಂಬಾ ಇದ್ದಿದ್ದರಿಂದ ಅರ್ಜುನ್ ರಿಟೈರ್ಮೆಂಟ್ ಬಗ್ಗೆ ಅಪೋಸ್ ಬರುತ್ತೆ. ಇದರಿಂದ ಅರ್ಜುನ್ನ ಟೀಮ್ ಅಲ್ಲಿ ವಾಪಸ್ ಕರ್ಕೋತಾರೆ. ಇದರಿಂದ ಅರ್ಜುನ್ ಪ್ಲಾನ್ ಸಕ್ಸಸ್ ಆಗುತ್ತೆ. ಈ ಕಡೆ ಧರ್ಮೇಶ್ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಈತ ಮ್ಯಾಚ್ ಫಿಕ್ಸಿಂಗ್ ಮಾಡ್ತಿರ್ತಾನೆ. ಈ ಬಾರಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ದರಿಂದ ಹೈಪ್ ತುಂಬಾ ಇರುತ್ತೆ. ಅದಕ್ಕೆ ಈತ ಮ್ಯಾಚ್ ಫಿಕ್ಸಿಂಗ್ ಮಾಡಿ ಹಣ ಗಳಿಸಬೇಕು ಅನ್ಕೊಂಡಿರ್ತಾನೆ. ಅದಕ್ಕೆ ಅವನು ಅರ್ಜುನ್ನ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನಿಗೆ ಅರ್ಜುನ್ ಪ್ರೈವೇಟ್ ನಂಬರ್ ಸಿಗೋದಿಲ್ಲ. ಈಗ ಸೀನ್ ಆದಿತ್ಯ ಕಡೆ ಶಿಫ್ಟ್ ಆಗುತ್ತೆ. ಆದಿತ್ಯ ಸ್ಕೂಲಲ್ಲಿ ಇರ್ತಾನೆ. ಆಗ ಕೆಲವು ಹುಡುಗರು ಆದಿತ್ಯನ ತನ್ನ ತಂದೆ ಹೆಸರು ಹೇಳಿ ಚುಡಾಯಿಸ್ತಿರ್ತಾರೆ. ಆಗ ಆದಿತ್ಯ ಕೋಪದಿಂದ ಅವರನ್ನ ಹೊಡಿತಾನೆ. ಆಗ ಅಲ್ಲಿ PT ಟೀಚರ್ ಬಂದು ಆದಿತ್ಯನ ಹೊಡೆಯೋದಲ್ಲಿರ್ತಾನೆ. ಆಗ ಅಲ್ಲಿ ಕುಮುದಾ ಬರ್ತಾಳೆ. ಕುಮುದಾ ಆದಿತ್ಯನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಆಕ್ಚುಲಿ ಕುಮುದಾಗೆ ಮಕ್ಕಳಿಲ್ಲದರಿಂದ ಆಕೆಗೆ ಸ್ಕೂಲ್ ಮಕ್ಕಳೆಂದರೆ ತುಂಬಾ ಇಷ್ಟ ಇರುತ್ತೆ. ಈಕೆ ಸ್ಕೂಲ್ ಮಕ್ಕಳಲ್ಲಿ ತನ್ನ ಮಕ್ಕಳನ್ನ ಹುಡುಕ್ತಿರ್ತಾಳೆ. ಆಕೆ ಮಕ್ಕಳಿಗೆ ಎಲ್ಲಾ ರೀತಿಯ ಸಪೋರ್ಟ್ ಮಾಡ್ತಿರ್ತಾಳೆ ಮತ್ತು ಅವಾಗವಾಗ ಅವರನ್ನ ಮನೆಗೆ ಬಿಡೋಕ್ಕೂ ಹೋಗ್ತಿರ್ತಾಳೆ. ಇದರಿಂದ ಪ್ರಿನ್ಸಿಪಲ್ ಕೂಡ ಆಕೆಯನ್ನ ಕರೆದು ಹಾಗೆ ಮಾಡಬೇಡ, ನೀನು ಕೇವಲ ಟೀಚರ್, ಅವರ ಅಮ್ಮ ಅಲ್ಲ ಅಂತ ಹೇಳ್ತಾಳೆ. ಆದ್ರೆ ಕುಮುದಾ ಅದನ್ನೆಲ್ಲ ತಲೆಗೆ ಹಾಕೊಳ್ಳಲ್ಲ. ಸ್ಕೂಲ್ ಬಿಟ್ಟಾಗ ಆದಿತ್ಯ ಗೇಟ್ ಅಲ್ಲಿ ಕೂತಿರ್ತಾನೆ. ಏಕೆಂದರೆ ಅವನ ಡ್ರೈವರ್ ಇನ್ನೂ ಬಂದಿರೋದಿಲ್ಲ. ಆಗ ಕುಮುದಾ ಆದಿತ್ಯನ ಅವನ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಇಲ್ಲಿ ಕುಮುದಾ ಅರ್ಜುನ್ ತಂದೆ ಜೊತೆ ಮಾತಾಡ್ತಿರ್ತಾಳೆ. ಆಗ ಅಲ್ಲಿ ಅರ್ಜುನ್ ಬರ್ತಾನೆ. ಅರ್ಜುನ್ ತಂದೆ ಕುಮುದನ ಅರ್ಜುನ್ಗೆ ಪರಿಚಯ ಮಾಡಿಸ್ತಾನೆ. ಈಗ ಅರ್ಜುನ್ಗೆ ಕುಮುದಾ ತನ್ನ ಕ್ಲಾಸ್ಮೇಟ್ ಮತ್ತು ತನ್ನ ಮೊದಲ ಕೋಚ್ ಮಗಳು ಅಂತ ಗೊತ್ತಾಗುತ್ತೆ. ಅದಕ್ಕೆ ಅರ್ಜುನ್ ಕುಮುದನ ಗುರುತು ಹಿಡಿಯೋದಕ್ಕೆ ಕುಮುದಾಗೆ ಸ್ವಾರಿ ಕೇಳ್ತಾನೆ. ಈ ಕಡೆ ಕೊಟ್ಟಿ ಸರ್ವನನ್ ಹತ್ರ ಬಂದು ಅವನಿಗೆ ಹಣ ಕೊಡುವಂತೆ ವಾರ್ನಿಂಗ್ ಕೊಡ್ತಾನೆ. ಅದಕ್ಕೆ ಸರ್ವನನ್ ಕುಮುದಾ ಮನೆಗೆ ಬಂದಾಗ ಕ್ಯಾಂಟೀನ್ ಲೈಸೆನ್ಸ್ ರಿನ್ಯೂ ಮಾಡೋಕೆ 50 ಲಕ್ಷ ಬೇಕು, ಅದಕ್ಕೆ ನಿನ್ನ ತಂದೆ ಮನೆ ಪೇಪರ್ ಕೊಡು ಅಂತ ಹೇಳ್ತಾನೆ.
ಅದಕ್ಕೆ ಕುಮುದ ಅದು ನನ್ನ ತಂದೆ ಲಾಸ್ಟ್ ನೆನಪು ಅಂತ ಹೇಳ್ತಾಳೆ. ಆದರೆ ಸರ್ವನನ್ ಟೆನ್ಷನ್ ನಲ್ಲಿರೋದನ್ನ ನೋಡಿ ಅವನಿಗೆ ಪೇಪರ್ ಕೊಡ್ತಾಳೆ. ಈಗ ಸರ್ವನನ್ ತನ್ನ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಖುಷಿ ಆಗ್ತಾನೆ. ಆಗ ಅರ್ಜುನ್ ವೈಫ್ ಕುಮುದಗೆ ಕಾಲ್ ಮಾಡಿ ಆದಿತ್ಯ ಬರ್ತ್ಡೇ ಇದೆ, ಈವ್ನಿಂಗ್ ಪಾರ್ಟಿಗೆ ಬರಬೇಕು ಅಂತ ಹೇಳ್ತಾಳೆ. ಈಗ ಸಾಯಂಕಾಲ ಕುಮುದ ಆದಿತ್ಯ ಬರ್ತ್ಡೇ ಪಾರ್ಟಿಗೆ ಹೋಗ್ತಾಳೆ. ಇಲ್ಲಿ ಅರ್ಜುನ್ ಮತ್ತು ಕುಮುದ ಮಾತಾಡ್ತಾರೆ. ಅರ್ಜುನ್ ಕುಮುದಗೆ ಸಾರಿ ಕೇಳ್ತಾನೆ, ಏಕೆಂದರೆ ಕುಮುದ ತಂದೆ ಸತ್ತಾಗ ಅರ್ಜುನ್ ಅವರನ್ನ ನೋಡಲು ಹೋಗಿರೋದಿಲ್ಲ. ಆಕ್ಚುಲಿ ಅರ್ಜುನ್ ತನ್ನ ಮೊದಲ ಇಂಟರ್ನ್ಯಾಷನಲ್ ಗೇಮ್ ಆಡಿದ ಮೇಲೆ ಕುಮುದ ತಂದೆನ ಭೇಟಿಯಾಗೋಕೆ ಹೋಗಿರ್ತಾನೆ. ಆಗ ಆತ ಅರ್ಜುನ್ನ ಹೊಗಳದೆ ಅವನ ಗೇಮಲ್ಲಿ ಮಾಡಿದ ತಪ್ಪುಗಳನ್ನ ಹೇಳ್ತಿರ್ತಾನೆ. ಅದಕ್ಕೆ ಅರ್ಜುನ್ ಅದರಿಂದ ಕೋಪ ಮಾಡಿಕೊಂಡು ಕುಮುದ ತಂದೆ ಜೊತೆ ಮಾತಾಡೋದನ್ನ ಬಿಟ್ಟಿರ್ತಾನೆ. ಈಗ ಅರ್ಜುನ್ ಅವರು ಬದುಕಿದ್ದರೆ ನನಗೆ ಈಗ ಒಳ್ಳೆ ಸಲಹೆ ಕೊಡ್ತಿದ್ರು ಅಂತ ಹೇಳ್ತಾನೆ. ಆಗ ಕುಮುದ, ಒಂದು ಸಾರಿ ನಾನು ನನ್ನ ತಂದೆಗೆ ಅರ್ಜುನ್ ಯಾಕೆ ನಿಮಗೆ ಅಷ್ಟು ಸ್ಪೆಷಲ್ ಅಂತ ಕೇಳಿದ್ದೆ. ಆಗ ಅವರು ಅರ್ಜುನ್ ಕಡೆ 1 ಕೋಟಿ ಮತ್ತು 1 ಬಾಲ್ನ ಒಗೆದ್ರೆ ಅವನು ಆ ಬಾಲ್ನ ಹಿಡ್ಕೊತಾನೆ. ಅವನು ಹುಟ್ಟಿದ್ದೇ ಕ್ರಿಕೆಟ್ಗಾಗಿ ಅಂತ ಹೇಳಿದ್ರು, ನೀನು ನಿನ್ನ ಗೇಮ್ ಮೇಲೆ ಫೋಕಸ್ ಮಾಡು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಅರ್ಜುನ್ ಸ್ವಲ್ಪ ಮೋಟಿವೇಟ್ ಆಗ್ತಾನೆ. ಆಗ ಅಲ್ಲಿ ಸರ್ವನ್ ಬರ್ತಾನೆ. ಕುಮುದ ಅರ್ಜುನ್ಗೆ ಸರ್ವನನ್ನ ಪರಿಚಯ ಮಾಡಿಸ್ತಾಳೆ. ಇಲ್ಲಿವರು ಸ್ವಲ್ಪ ಮಾತಾಡಿದ ಮೇಲೆ ಅಲ್ಲಿಂದ ಹೋಗ್ತಿರ್ತಾರೆ. ಆಗ ಸರ್ವನನ್ ಅರ್ಜುನ್ ಅಷ್ಟು ಲಕ್ಕಿದ್ದಾನೆ, ಅವನ ಹತ್ರ ಎಲ್ಲ ಇದೆ ಅಂತ ಹೇಳ್ತಾನೆ. ಆಗ ಕುಮುದ, ಆದ್ರೆ ನಿನ್ನ ಜೊತೆ ನಾನಿದ್ದೀನಲ್ಲ ಅಂತ ಹೇಳ್ತಾಳೆ. ಮಾರನೇ ಸರ್ವನನ್ ತನ್ನ ಲ್ಯಾಂಡ್ ಪೇಪರ್ನ ತಗೊಂಡು ಕುಟ್ಟಿ ಹತ್ರ ಹೋಗ್ತಾನೆ. ಆದ್ರೆ ಇಲ್ಲಿ ಕುಮುದ ತಂದೆ ಆ ಲ್ಯಾಂಡ್ ನ ಕುಮುದಗೆ ಹುಟ್ಟಲಿರೋ ಮಗು ಹೆಸರಿಗೆ ಬರ್ದಿರ್ತಾನೆ. ಇದರಿಂದ ಸರ್ವನನ್ ಆ ಲ್ಯಾಂಡ್ ನ ಮಾರೋ ಹಾಗೆ ಇರೋದಿಲ್ಲ. ಆಗ ಧರ್ಮೇಶ್ ಸರ್ವನನ್ಗೆ ಏನಾದ್ರೂ ಮಾಡು, ಈ 2 ದಿನಗಳಲ್ಲಿ ನನಗೆ ಹಣ ಬೇಕು ಅಂತ ಹೇಳ್ತಾನೆ. ಆಗ ಸರ್ವನನ್ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೀನಿ, ಅದು ಓಕೆ ಆಗೋದ್ರಲ್ಲಿದೆ, ಹಣ ಅಡ್ಜಸ್ಟ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಧರ್ಮೇಶ್, ನೀನು ಹಣ ಕೊಡುವವರೆಗೂ ನಿನ್ನ ಪ್ರಾಜೆಕ್ಟ್ ನ ಓಕೆ ಆಗಲು ಬಿಡೋದಿಲ್ಲ ಅಂತ ಹೇಳ್ತಾನೆ. ಈಗ ಸರ್ವನನ್ ತನ್ನ ಪ್ರಾಜೆಕ್ಟ್ ಗಾಗಿ ಇನ್ವೆಸ್ಟರ್ ಹತ್ರ ಹೋಗ್ತಾನೆ. ಇವರು ಸರ್ವನನ್ಗೆ ನಿನ್ನ ಪ್ರಾಜೆಕ್ಟ್ ಓಕೆ ಆಗಬೇಕಾದ್ರೆ ನೀನು 5 ಕೋಟಿ ಕೊಡಬೇಕು ಅಂತ ಹೇಳ್ತಾರೆ. ಹಾಸ್ಪಿಟಲ್ಗೆ ಕಟ್ಟಲು 5 ಲಕ್ಷ ಇಲ್ಲದ ಸರ್ವನನ್ ಇದನ್ನ ಕೇಳಿ ಟೆನ್ಷನ್ ತಗೋತಾನೆ. ಇದೇ ಟೆನ್ಷನ್ ನಲ್ಲಿ ಆತ ಫುಲ್ ಕುಡಿದು ಮನೆಗೆ ಬರ್ತಾನೆ. ಸರ್ವನನ್ನ ಕುಡಿದು ಬಂದಿದ್ದನ್ನ ನೋಡಿ ಕುಮುದ ತುಂಬಾ ಕೋಪ ಮಾಡ್ಕೋತಾಳೆ. ಆದ್ರೆ ಆಕೆ ಏನು ಹೇಳೋದಿಲ್ಲ. ಮಾರನೇ ದಿನ ಬೆಳಗ್ಗೆ ಕುಟ್ಟಿ ಸರ್ವನನ್ ಮನೆಗೆ ಬರ್ತಾನೆ. ಇಲ್ಲಿ ಕುಮುದಗೆ ಸರ್ವನನ್ ತನ್ನ ಕ್ಯಾಂಟೀನ್ ಮಾರಿದ್ದಾನೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಕುಟ್ಟಿ ತನ್ನ ಹಣ ವಸೂಲಿ ಮಾಡೋಕೆ ಸರ್ವನನ್ನ ತನ್ನ ಜೊತೆ ಕರ್ಕೊಂಡು ಹೋಗ್ತಾನೆ. ಮತ್ತು ಕುಟ್ಟಿ ಕುಮುದಗೆ ನಿನಗೆ ನಿನ್ನ ಗಂಡ ಬೇಕಾದ್ರೆ 50 ಲಕ್ಷ ತಂದು ಕೊಡು ಅಂತ ಹೇಳ್ತಾನೆ. ಈಗ ಕುಮುದ ಸ್ಕೂಲ್ಗೆ ಬರ್ತಾಳೆ. ಇಲ್ಲಿ ಕುಮುದ IVF ಟ್ರೀಟ್ಮೆಂಟ್ಗಾಗಿ ದುಡ್ಡು ಜಮಾ ಮಾಡ್ತಾಳೆ. ಇದನ್ನ ನೋಡಿ ಕುಮುದ ಕಲಿಗೊಬ್ಬಳು, ನೀನು ನಿನ್ನ ಗಂಡನ ಬಿಡಿಸೋ ಬಗ್ಗೆ ಯೋಚನೆ ಮಾಡದೆ ಪ್ರೆಗ್ನೆನ್ಸಿ ಬಗ್ಗೆ ಯೋಚಿಸಿದ್ಯಲ್ಲ ಅಂತ ಕೇಳ್ತಾಳೆ. ಆಗ ಕುಮುದ, ನಾನು ಸರ್ವನನ್ನ ನಂಬಿ ತುಂಬಾ ಬಾರಿ ಮೋಸ ಹೋಗಿದ್ದೀನಿ, ಅವನು ಬದಲಾಗೋ ಯಾವ ಲಕ್ಷಣ ಕಾಣ್ತಾ ಇಲ್ಲ, ಅದಕ್ಕೆ ನನ್ನ ಪ್ರೆಗ್ನೆನ್ಸಿ ಬಗ್ಗೆ ನಾನೇ ತಲೆ ಕೆಡಿಸ್ಕೊಳ್ಬೇಕು ಅಂತ ಹೇಳ್ತಾಳೆ. ಆಮೇಲೆ ಕುಮುದ ಲೋನ್ ಕೇಳೋಕೆ ಪ್ರಿನ್ಸಿಪಲ್ ಹತ್ರ ಹೋಗ್ತಾಳೆ. ಆಗ ಪ್ರಿನ್ಸಿಪಲ್ ಕುಮುದಗೆ, ನಿನ್ನ ಬಗ್ಗೆ ಸ್ಟೂಡೆಂಟ್ ಪೇರೆಂಟ್ಸ್ ಎಲ್ಲ ಕಂಪ್ಲೇಂಟ್ ಮಾಡ್ತಿದ್ದಾರೆ, ನೀನು ಮಕ್ಕಳನ್ನ ತುಂಬಾ ಪ್ಯಾಂಪರ್ ಮಾಡ್ತಿದ್ದೀಯಾ, ಅದಕ್ಕೆ ನಿನ್ನ ಕೆಲಸದಿಂದ ತೆಗಿತೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಕುಮುದ ತುಂಬಾ ಡಿಪ್ರೆಸ್ ಆಗ್ತಾಳೆ, ಏಕೆಂದ್ರೆ ಆಕೆ ಒಂದೊಂದು ಕನಸು ಚೂರಾಗ್ತಿರುತ್ತೆ. ಇದರಿಂದ ಆಕೆ ಟೆಂಪಲ್ಗೆ ಬರ್ತಾಳೆ. ಇಲ್ಲಿ ಸರ್ವನನ್ ಕುಮುದಗೆ ಕಾಲ್ ಮಾಡ್ತಾನೆ. ಆದ್ರೆ ಆಕೆಯ ಫೋನ್ ಸ್ವಿಚ್ ಆಫ್ ಆಗುತ್ತೆ. ಈ ಕಡೆ ಅರ್ಜುನ್ ಕ್ರಿಕೆಟ್ ಆಡೋಕೆ ಹೋಗ್ತಿರ್ತಾನೆ. ಆಗ ಆದಿತ್ಯ, ನಾನು ಸ್ಟೇಡಿಯಂಗೆ ಬರ್ತೀನಿ ಅಂತ ಹೇಳ್ತಾನೆ. ಆದ್ರೆ ಅರ್ಜುನ್ ಬೇಡ ಅಂತ ಹೇಳ್ತಾನೆ. ಆದ್ರೆ ಆದಿತ್ಯ ಕೇಳದೆ ಹಠ ಮಾಡ್ತಿರ್ತಾನೆ. ಆಗ ಅರ್ಜುನ್ಗೆ ಕೋಪ ಬಂದು ಆದಿತ್ಯ ಕೆನ್ನೆಗೆ ಹೊಡಿತಾನೆ. ಇದರಿಂದ ಕೋಪಗೊಂಡ ಆದಿತ್ಯ ಕೂಡ ಟೆಂಪಲ್ಗೆ ಬರ್ತಾನೆ. ಇಲ್ಲಿ ಕುಮುದ ಆದಿತ್ಯನ ನೋಡಿ ಏನಾಯ್ತು ಅಂತ ಕೇಳ್ತಾನೆ. ಆಗ ಆದಿತ್ಯ ಎಲ್ಲ ಹೇಳ್ತಾನೆ. ಆಗ ಕುಮುದ, ಇಬ್ಬರದು ಮೂಡ್ ಆಫ್ ಇದೆ, ನಡಿ ಸರಿ ಮಾಡೋಣ ಅಂತ ಹೇಳ್ತಾಳೆ. ಈಗ ಕುಮುದ ಆದಿತ್ಯನ ಕರ್ಕೊಂಡು ತನ್ನ ತಂದೆ ಮನೆಗೆ ಬರ್ತಾಳೆ. ಇಲ್ಲಿವರು ಕ್ರಿಕೆಟ್ ಆಡ್ತಾರೆ. ಆದಿತ್ಯ ಮೂಡ್ ಸರಿ ಆಗುತ್ತೆ. ಅವನು ಟಿವಿಯಲ್ಲಿ ಕ್ರಿಕೆಟ್ ನೋಡ್ತಾ ಮಲ್ಕೋತಾನೆ. ರಾತ್ರಿ ಆದಾಗ ಸರ್ವನ್ ಅಲ್ಲಿಗೆ ಬರ್ತಾನೆ. ಇಲ್ಲಿ ಸರ್ವನನ್ ಕುಮುದಗೆ ಸಾರಿ ಕೇಳ್ತಾನೆ. ಆದ್ರೆ ಕುಮುದ ಕೋಪದಲ್ಲಿರ್ತಾಳೆ. ಆಕೆ ಸರ್ವನಿಗೆ ತುಂಬಾ ಬೈತಾಳೆ. ಕುಮುದ ಸಿಟ್ಟಲ್ಲಿ ಸರ್ವನನ್ಗೆ, ನಿನ್ನಿಂದ ಒಂದು ಮಗುನ ಕೊಡೋಕಾಗಿಲ್ಲ, ನೀನು ಗಂಡಸ ಅಂತ ಬೈತಾಳೆ. ಇದನ್ನ ಕೇಳಿ ಸರ್ವನನ್ ಕೋಪದಿಂದ ಕುಮುದಗೆ ಹೊಡಿತಾನೆ. ಆಕೆ ಮೂರ್ಛೆ ಹೋಗ್ತಾಳೆ. ಇಲ್ಲಿ ಸರ್ವನನ್ಗೆ ಅಲ್ಲಿ ಆದಿತ್ಯ ಕೂಡ ಇದ್ದಾನೆ ಅಂತ ಗೊತ್ತಾಗುತ್ತೆ. ಆಗ ಅವನಿಗೆ ತನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡೋಕೆ ಒಂದು ಐಡಿಯಾ ಬರುತ್ತೆ. ಆಗ ಅವನು ಅರ್ಜುನ್ಗೆ ಕಾಲ್ ಮಾಡಿ, ನಿನ್ನ ಮಗ ನನ್ನ ಹತ್ರ ಇದ್ದಾನೆ, ನಿನ್ನ ಮಗ ಸೇಫ್ ಆಗಿರ್ಬೇಕಂದ್ರೆ ನೀನು ನಾನು ಹೇಳಿದಂಗೆ ಆಟ ಆಡಬೇಕು ಅಂತ ಹೇಳ್ತಾನೆ. ಈಗ ಅರ್ಜುನ್ಗೆ ಬೇರೆ ದಾರಿ ಇಲ್ಲದೆ ಅವನು ಸರ್ವನನ್ ಹೇಳಿದಂಗೆ ಕೇಳ್ತಾನೆ. ಈಗ ಸರ್ವನನ್ ಧರ್ಮೇಶ್ಗೆ ಕಾಲ್ ಮಾಡಿ, ಅರ್ಜುನ್ ನನ್ನ ಕಂಟ್ರೋಲ್ ನಲ್ಲಿದ್ದಾನೆ, ಅವನು ನೀನು ಹೇಳಿದಂಗೆ ಆಟ ಆಡಬೇಕಾದ್ರೆ ನೀನು ನನ್ನ ಲೋನ್ 50 ಲಕ್ಷನ ಮಾಫಿ ಮಾಡಬೇಕು ಮತ್ತು ನನಗೆ 5 ಲಕ್ಷ ಅಡ್ವಾನ್ಸ್ ಕೊಡಬೇಕು ಅಂತ ಹೇಳ್ತಾನೆ. ಈಗ ಅರ್ಜುನ್ ಸರ್ವನ್ ಹೇಳಿದಂಗೆ ಆಡ್ತಿರ್ತಾನೆ. ಧರ್ಮೇಶ್ ಸರ್ವನನ್ಗೆ 5 ಲಕ್ಷ ಕೊಡ್ತಾನೆ ಮತ್ತು ಲೋನ್ ಮಾಫಿ ಮಾಡ್ತಾನೆ. ಇದರಿಂದ ಕುಟ್ಟಿ ಸಿಟ್ ಮಾಡ್ಕೋತಾನೆ. ಈಗ ಸರ್ವನನ್ ಕುಮುದಗೆ ತನ್ನ ಪ್ಲಾನ್ ಬಗ್ಗೆ ಹೇಳ್ತಾನೆ. ಆಗ ಸ್ಟಾರ್ಟಿಂಗ್ ನಲ್ಲಿ ಕುಮುದ ಒಪ್ಪಲ್ಲ. ಆದ್ರೆ ಸರ್ವನನ್ ಹಣ ತೋರಿಸಿದಾಗ ಕುಮುದ ಅದರಿಂದ ತನ್ನ IVF ಟ್ರೀಟ್ಮೆಂಟ್ ಮಾಡಿಸ್ಕೋಬಹುದಂತ ಒಪ್ಕೋತಾಳೆ. ಈ ಕಡೆ ಅರ್ಜುನ್ ತನ್ನ ಹೆಂಡತಿಗೆ ಆದಿತ್ಯ ಕಿಡ್ನಾಪ್ ಆದ ವಿಷಯ ಹೇಳಿರಲ್ಲ, ಅದಕ್ಕೆ ಆಕೆ ಪೊಲೀಸರಿಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಅರ್ಜುನ್ ಆದಿತ್ಯ ಕಿಡ್ನಾಪ್ ಆದ ವಿಷಯ ಹೇಳ್ತಾನೆ. ಆಗ ಆಕೆ ಹೇಗಾದ್ರೂ ಮಾಡಿ ಆದಿತ್ಯನ ಕಾಪಾಡು ಅಂತ ಹೇಳ್ತಾಳೆ. ಈಗ ಅರ್ಜುನ್ ಸರ್ವನ್ ಹೇಳಿದಂಗೆ ಕೇಳ್ತಿರ್ತಾನೆ. ಇದರಿಂದ ಧರ್ಮೇಶ್ಗೆ ಸಾಕಷ್ಟು ಹಣ ಬರ್ತಿರುತ್ತೆ. ಈ ಕಡೆ ಸರ್ವನನ್ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗ್ತಿರುತ್ತೆ. ಅವನು ತನ್ನ ಪ್ರಾಜೆಕ್ಟ್ಗಾಗಿ 5 ಕೋಟಿ ಕೊಡುವಂತೆ ಹೇಳ್ತಾನೆ. ಈಗ ಕುಮುದ, ಇದೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡು, ಆದಿತ್ಯನ ಅವನ ಮನೆಗೆ ವಾಪಸ್ ಕಳಿಸೋಣ ಅಂತ ಹೇಳ್ತಾಳೆ. ಆದ್ರೆ ಸರ್ವನನ್ ಎಮೋಷನಲ್ ಆಗ್ತಾನೆ. ಸರ್ವನನ್ ಕುಮುದಗೆ, ನಾನು ಜೀವನ ಪೂರ್ತಿ ಕಷ್ಟಪಟ್ಟ ಪ್ರಾಜೆಕ್ಟ್ ಈಗ ಆಗ್ತಿದೆ, ಸೊ ನಾನು ಹಿಂದಕ್ಕೆ ಹೋಗಕ್ಕಾಗಲ್ಲ. ಅಷ್ಟಕ್ಕೂ ಎಲ್ಲರೂ ತಮ್ಮ ಸ್ವಾರ್ಥಕ್ಕಾಗಿ ಬದುಕ್ತಿದ್ದಾರೆ, ಯಾರಿಗೂ ಯಾರ ಬಗ್ಗೆನೂ ಚಿಂತೆ ಇಲ್ಲ. ಅದೇ ಯಾಕೆ ನೀನು ಕೂಡ ಕುಟ್ಟಿನ ಎತ್ಕೊಂಡು ಹೋದಾಗ ನನ್ನ ಕಾಪಾಡೋಕೆ ಬಂದಿಲ್ಲ, ನೀನು ಕೂಡ ಸ್ವಾರ್ಥಿನೇ. ಪರವಾಗಿಲ್ಲ, ಈಗ IVF ಗಾಗಿ ಹಣ ಜಮಾ ಆಗಿದೆ ಅಲ್ಲ, ನೀನು ಹೋಗಿ ನಿನ್ನ ಟ್ರೀಟ್ಮೆಂಟ್ ಮಾಡಿಸ್ಕೋ, ಆದ್ರೆ ಮತ್ತೆ ವಾಪಸ್ ಬರಬೇಡ ಅಂತ ಹೇಳ್ತಾನೆ. ಇದನ್ನ ಕೇಳಿ ಕುಮುದ ತುಂಬಾ ಅಳ್ತಾಳೆ. ಆದ್ರೆ ಸರ್ವನನ್ ಆಕೆಯನ್ನ ಅಲ್ಲಿಂದ ಕಳಿಸ್ಬಿಡ್ತಾನೆ. ಈಗ ಧರ್ಮೇಶ್ ಸರ್ವನನ್ ಪ್ರಾಜೆಕ್ಟ್ ಗಾಗಿ ಹಣ ಜಮಾ ಮಾಡ್ತಾನೆ. ಆದ್ರೆ ಅವನ ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋಕೆ ಇನ್ನೂ ಟೈಮ್ ಇರುತ್ತೆ. ಈಗ
ಸರ್ವನನ್ ಅರ್ಜುನ್ಗೆ ಕಾಲ್ ಮಾಡಿ ಇವತ್ತು ಹೇಗೆ ಆಡಬೇಕು ಅಂತ ಹೇಳ್ತಿರ್ತಾನೆ. ಆದ್ರೆ ಅರ್ಜುನ್ ಇನ್ನೆಷ್ಟು ದಿನ ತಾನು ಸರ್ವನನ್ ಮಾತು ಕೇಳಿ ಆಡೋಕ್ಕಾಗುತ್ತೆ ಅಂತ ಯೋಚನೆ ಮಾಡ್ತಾನೆ. ಅರ್ಜುನ್ ಫೀಲ್ಡ್ಗೆ ಹೋದಾಗ ಸ್ಟಾರ್ಟಿಂಗ್ ಸರ್ವನನ್ ಹೇಳ್ದಂಗೆ ಆಡ್ತಿರ್ತಾನೆ. ಆದ್ರೆ ಅವನು ತನ್ನ ಟೀಮ್ಗೆ ಮೋಸ ಮಾಡೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಾನೆ. ಏಕೆಂದ್ರೆ ಅವತ್ತು ಟೆಸ್ಟ್ ಮ್ಯಾಚ್ ಲಾಸ್ಟ್ ಡೇ ಇರುತ್ತೆ. ಇವತ್ತು ಅರ್ಜುನ್ ಸರಿಯಾಗಿ ಆಡಿಲ್ಲ ಅಂದ್ರೆ ಅವರು ಮ್ಯಾಚ್ ಸೋತೋಗ್ತಾರೆ. ಅದಕ್ಕೆ ಅರ್ಜುನ್ 4-6 ಹೊಡೆಯೋಕೆ ಸ್ಟಾರ್ಟ್ ಮಾಡ್ತಾನೆ. ಇದನ್ನ ನೋಡಿ ಕುಟ್ಟಿ ಸರ್ವನನ್ಗೆ ಕಾಲ್ ಮಾಡಿ ಅರ್ಜುನ್ ನಾವು ಹೇಳ್ದಂಗೆ ಆಡಿಲ್ಲ ಅಂದ್ರೆ ನಿನ್ನ ಹೆಂಡತಿ ಮತ್ತು ಫ್ರೆಂಡ್ ನ ಸಾಯಿಸ್ಬಿಡ್ತೀವಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಸರ್ವನನ್ ಕೋಪದಿಂದ ಆದಿತ್ಯ ಹತ್ರ ಹೋಗ್ತಾನೆ. ಸರ್ವನನ್ ಆದಿತ್ಯಗೆ ನಿನ್ನ ಕಿಡ್ನಾಪ್ ಮಾಡಿದ್ದೀವಿ ಅಂತ ಗೊತ್ತಿದ್ರು ನಿಮ್ಮಪ್ಪ ಅಷ್ಟು ಫ್ರೀಯಾಗಿ ಆಡ್ತಿದ್ದಾನೆ, ಅವನಿಗೆ ನೀನಂದ್ರೆ ಇಷ್ಟ ಇಲ್ಲ ಅನ್ಕೋತೀನಿ ಅಂತ ಹೇಳ್ತಾನೆ. ಆಗ ಆದಿತ್ಯ ನನ್ನ ತಂದೆ ಕ್ರಿಕೆಟ್ಗಾಗಿ ಹುಟ್ಟಿದ್ದು, ಅವರು ಕ್ರಿಕೆಟ್ ನ ಬಿಟ್ಟರು ಕ್ರಿಕೆಟ್ ಅವರನ್ನ ಬಿಡೋದಿಲ್ಲ ಅಂತ ಹೇಳ್ತಾನೆ. ಆಗ ಕುಮುದ ಹಿಂದೆಯಿಂದ ಬಂದು ಸರ್ವನನ್ ತಲೆಗೆ ಬ್ಯಾಟ್ ನಿಂದ ಹೊಡಿತಾಳೆ. ಇದರಿಂದ ಸರ್ವನ್ ಅಲ್ಲೇ ಸತ್ತೋಗ್ತಾನೆ. ಈ ಕಡೆ ಅರ್ಜುನ್ 6 ಹೊಡೆದು ಮ್ಯಾಚ್ ನ ಗೆಲ್ಲಿಸ್ತಾನೆ. ಆದ್ರೆ ಈಗ ತನ್ನ ಮಗ ಸಿಗಲ್ಲ ಅಂತ ಅವನು ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಅವನಿಗೆ ಕುಮುದ ಆದಿತ್ಯನ ಕಾಪಾಡಿದ್ದಾಳೆ ಅಂತ ಗೊತ್ತಿರಲ್ಲ. ಮೂವಿ ಕೊನೆಯಲ್ಲಿ ಸರ್ವನನ್ ಹೈಡ್ರೋ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ ಅಂತ ತೋರಿಸ್ತಾರೆ. ಇಲ್ಲಿ ಕುಮುದ ಆದಿತ್ಯ ಜೊತೆ ಸರ್ವನನ್ ಡೆಡ್ ಬಾಡಿ ಮುಂದೆ ಕೂತಿರ್ತಾಳೆ. ಇದೇ ಎಮೋಷನಲ್ ಸೀನ್ ನೊಂದಿಗೆ ಮೂವಿ ಎಂಡ್ ಆಗುತ್ತೆ.